ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಿಮ್ಮ ಮನೇಲೂ ಅದೇ ಹಳೆ ಐರನ್ ಬಾಕ್ಸ್ ಇದೆಯಾ ಅಥವಾ ನೀವು ಲಾಂಡ್ರಿನಲ್ಲಿ ಕೊಟ್ಬಿಟ್ಟು ಐರನಿಂಗ್ ಮಾಡಿಸ್ಕೊತಾ ಇದ್ದೀರಾ? ಸೊ ಅದೆಲ್ಲದಕ್ಕೂ ಕೂಡ ಇವತ್ತು ಫುಲ್ ಸ್ಟಾಪ್ ಇಟ್ಬಿಡಿ. ನೀವೇ ಮನೇಲೇ ಲಾಂಡ್ರಿ ಅವ್ರು ಹೇಗೆ ವಾಶ್ ಮಾಡಿಬಿಟ್ಟು ನೀಟಾಗಿ ಐರನ್ ಮಾಡಿ ಫೋಲ್ಡಿಂಗ್ ಮಾಡಿಕೊಡ್ತಾರೆ, ಸೇಮ್ ಅದೇ ರೀತಿಯಲ್ಲಿ ನೀವು ಈ ಒಂದು ಮೆಷಿನ್ನಲ್ಲಿ ಐರನಿಂಗ್ ಮಾಡ್ಕೋಬೋದು. ತುಂಬಾ ಈಸಿ ಆ್ಯಂಡ್ ತುಂಬಾ ಕಂಫರ್ಟಬಲ್ ಅಂತಲೂ ಕೂಡ ಹೇಳ್ಬೋದು. ಎಷ್ಟು ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ಹೇಳಿದರೆ ವಾವ್ ಅಂತ ನಿಮಗೇನೆ ಅನಿಸ್ಬಿಡುತ್ತೆ. ಆ್ಯಂಡ್ ನೋಡೋದಕ್ಕೆ ಇದೊಂಥರ ಯಾವುದೋ ಒಂದು ಫ್ಯಾನ್ ಥರನೋ ಏನೋ ನಿಮ್ಗೆ ಅನಿಸ್ತಾ ಇರ್ಬೋದು ಈ ಒಂದು ಪ್ರಾಡಕ್ಟ್. ಇದು ಬಂದು ಐರನ್ ಬಾಕ್ಸ್. ಇದು ತುಂಬಾ ಮಾಡರ್ನ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಈ ಒಂದು ಐರನ್ ಬಾಕ್ಸ್ನ ನಾನು ಮೀಶೋಯಿಂದ ಪರ್ಚೇಸ್ ಮಾಡಿರೋವಂಥದ್ದು. ಆ್ಯಂಡ್ ಎಷ್ಟು ಚೆನ್ನಾಗಿದೆ ಇದು ಅಂತ ಹೇಳಿದ್ರೆ ಮೆಷರ್ಮೆಂಟ್ ಕಪ್ ಕೂಡ ನಿಮಗೆ ತೋರಿಸ್ತಾ ಅಲ್ವಾ. ಸೊ ಇದು ಏನಕ್ಕಪ್ಪ ಅಂತ ಹೇಳಿದ್ರೆ, ಈಗ ಲಾಂಡ್ರಿನವರೆಲ್ಲ ನೀರೆಲ್ಲ ಚಿಮುಕ್ಸ್ಬಿಟ್ಟು ಐರನಿಂಗ್ ಮಾಡ್ತಾರೆ ಅಲ್ವಾ. ಸೇಮ್ ನೀವು ಕೂಡ ಈ ಒಂದು ಐರನ್ ಬಾಕ್ಸಲ್ಲಿ ಅಂದರೆ ಈ ಒಂದು ಐರನ್ ಮೆಷಿನಲ್ಲಿ ನೀರು ಹಾಕಿಬಿಟ್ಟು ಜಸ್ಟ್ ಸ್ಪ್ರೇ ಮಾಡಿ ಅಷ್ಟೇ. ಅಂದರೆ ಅದು ಏನು ಮೆಜರ್ಮೆಂಟ್ ಕೊಟ್ಟಿದ್ದಾರೆ ಅಷ್ಟೇ ಕಪ್ ನೀರು ಹಾಕಬೇಕು ಅಷ್ಟೇ ಒಳಗಡೆ. ಅದು ಮುಂದೆ ನಿಮಗೆ ತೋರಿಸ್ತೀನಿ ಹೇಗೆ ಹಾಕಬೇಕು ಅಂತ ಹೇಳಿ. ಸೊ ಅದನ್ನು ಕಪ್ ಹಾಕ್ಬಿಟ್ಟು ಪ್ರೆಸ್ ಮಾಡಿ ಐರನಿಂಗ್ ಮಾಡ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್. ಓಕೆನಾ, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಇದು ನೋಡ್ತಿರಲ್ಲ ವೈಟ್ ಕಲರು, ಸೊ ಅದು ಬಂದು ಒಂದು ಮುಚ್ಚಳ ಆಗಿರುತ್ತೆ. ಐರನಿಂಗ್ ಏನು ಮಾಡ್ತೀವಲ್ವ, ಸೊ ಅದ್ರ ಮುಚ್ಚಳ ನೋಡಿ. ಇಲ್ಲಿ ಮಧ್ಯದಲ್ಲಿ ಒಂದು ಬಟನ್ ಇದೆ ಅಲ್ವಾ, ಸೊ ಅದನ್ನು ಓಪನ್ ಮಾಡಿ ಮೆಜರ್ಮೆಂಟ್ ಕಪ್ಪಲ್ಲಿ ಫುಲ್ ನೀರು ಹಾಕಬೇಕು ಅಷ್ಟೇ. ಹಾಕ್ಬಿಟ್ಟು ಆ ಒಂದು ಬಟನ್ನ ಕ್ಲೋಸ್ ಮಾಡಿಬಿಟ್ಟು ಪ್ಲಗ್ ಮಾಡಬೇಕಷ್ಟೇ. ಪ್ಲಗ್ ಮಾಡಿ ಒಂದು 2 ಮಿನಿಟ್ಸ್ ಅಥವಾ 1 ಮಿನಿಟ್ವರೆಗೂ ಕೂಡ ಹೀಟ್ ಆಗ್ಲಿಕ್ಕೆ ಬಿಡಿ. ಆ್ಯಂಡ್ ಅದಾದಮೇಲೆ ಸ್ಪ್ರೇ ಮಾಡಬೇಕು. ವಾಟರ್ ಇರೋದು ಕೂಡ ಒಂದು ಸ್ಪ್ರೇನಲ್ಲೇ ಫುಲ್ ಸ್ಪ್ರೆಡ್ ಆಗಿಬಿಡುತ್ತೆ. ಅದಾದಮೇಲೆ ಇವು ಕಾಟನ್, ಲೈನಿನ್ ಆಗಿರ್ಬೋದು, ಎಲ್ಲ ಟೈಪ್ ಆಫ್ ಐರನಿಂಗ್ ಏನು ಮೆಟೀರಿಯಲ್ ಇರುತ್ತೆ, ಸೊ ಎಲ್ಲದಕ್ಕೂ ಕೂಡ ಇದು ಸೂಟ್ ಆಗುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿ ಆಗುತ್ತೆ ಅಂತಲೇ ಹೇಳ್ಬೋದು. ಈಗ ಕಾಲರ್ ಹತ್ರ ಆಗಿರ್ಬೋದು, ಬಟನ್ ಹತ್ರ, ಸೊ ಮೇನಾಗಿ ಶರ್ಟ್ ನೀಟಾಗಿ ಐರನ್ ಆಗಬೇಕಲ್ವಾ. ಈ ಒಂದು ಬಾಕ್ಸ್ ಶೇಪೇ ತುಂಬ ಚೆನ್ನಾಗಿರೋದ್ರಿಂದ ಸ್ಮಾಲ್ ಒಂದು ಗ್ಯಾಪ್ ಹತ್ರ ಕೂಡ ನೀಟಾಗಿ ಐರನ್ ಆಗುತ್ತೆ ಅಂತಲೇ ಹೇಳ್ಬೋದು. ಟೈಮ್ ಕೂಡ ಸೇವ್ ಆಗುತ್ತೆ. ಮತ್ತು ಇದು ಟ್ರಾವೆಲ್ ಫ್ರೆಂಡ್ಲಿ ಕೂಡ ಹೌದು. ನೀವು ಹೊರಗಡೆ ಹೋಗ್ತೀರಾ ಅಂದರೂ ಕೂಡ ಟ್ರಾವೆಲ್ ಮಾಡ್ಕೋಬೋದು. ಆ್ಯಂಡ್ ಇದು 2 in 1 ರೀತಿಯಲ್ಲಿ ಕೂಡ ವರ್ಕ್ ಆಗುತ್ತೆ. ನೀವು ಡ್ರೈ ಒಂದು ಐರನಿಂಗ್ ಕೂಡ ಮಾಡ್ಕೋಬೋದು, ಆರ್ ನೀವು ವೆಟ್ ಐರನಿಂಗ್ ಕೂಡ ಮಾಡ್ಕೋಬೋದು. ವೆಟ್ ಐರನಿಂಗ್ ಹೇಗೆ ಮಾಡ್ಕೊಳ್ಳೋದು ಅಂತ ನಿಮಗೆ ತೋರಿಸಿದ್ದೀನಿ ಅಲ್ವಾ. ಜಸ್ಟ್ ನೀರು ಹಾಕಿಬಿಟ್ಟು ಪ್ಲಗ್ ಆನ್ ಮಾಡಿದ್ರೆ ಅಲ್ಲಿ ಆನ್ ಆಗುತ್ತೆ, ಲೈಟ್ ಆನ್ ಆಗುತ್ತೆ. ಸ್ವಲ್ಪ ಒಂದು 1 ಮಿನಿಟ್ವರೆಗೂ ಬಿಟ್ಬಿಟ್ಟು ನೆಕ್ಸ್ಟ್ ನೀವು ಐರನಿಂಗನ್ನು ಸ್ಟಾರ್ಟ್ ಮಾಡ್ಬೋದು. ನೀವು ಡ್ರೈ ಐರನಿಂಗ್ ಮಾಡ್ತೀರಾ ಅಂತ ಹೇಳಿದ್ರೆ ನೀವೇನು ವಾಟರ್ ಗೀಟರ್ ಏನು ಹಾಕೋ ನೀಡಿಲ್ಲ. ಜಸ್ಟ್ ನೀವು ಸ್ವಿಚ್ಗೆ ಪ್ಲಗ್ನ ಹಾಕಿಬಿಟ್ಟು 5 ಮಿನಿಟ್ಸ್ವರೆಗೂ ಕೂಡ ಹೀಟ್ ಆಗೋದಕ್ಕೆ ಬಿಡಬೇಕು. ಆ್ಯಂಡ್ ಅದಾದಮೇಲೆ ನೀವು ಸ್ವಿಚ್ ಆಫ್ ಮಾಡಿಬಿಟ್ಟು ನಿಮ್ದೇನು ಐರನಿಂಗ್ ಕ್ಲಾತ್ ಎಲ್ಲ ಇರುತ್ತೆ, ಸೊ ಡೈರೆಕ್ಟಾಗಿ ನೀವು ಐರನಿಂಗ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೋಬೋದು. ಸೊ ಈ ರೀತಿಯಲ್ಲಿ 2 in 1 ಒಂದು ಐರನಿಂಗ್ ಬಾಕ್ಸ್. ಇದು ತುಂಬ ಚೆನ್ನಾಗಿದೆ. ತುಂಬಾ ಕಡಿಮೆ ಪ್ರೈಸಲ್ಲಿ ಮೀಶೋನಲ್ಲಿ ಸಿಕ್ಕಿದ್ದು ಇದು. ಆ್ಯಂಡ್ 60 ml ಅಷ್ಟು ವಾಟರ್ ಕೆಪಾಸಿಟಿ ಬರುತ್ತೆ. 8 ಇಂಚಸ್ ಅಷ್ಟು ಹೈಟ್ ಬರುತ್ತೆ ಮತ್ತು 3 ಇಂಚಸ್ ಅಷ್ಟು ಅಗಲ ಬರುತ್ತೆ. ಆ್ಯಂಡ್ ಪ್ರೈಸ್ ಎಷ್ಟು ಕೊಟ್ಟಿದ್ದಪ್ಪ ಅಂತ ಹೇಳಿದ್ರೆ ನೀವು ಬಿಲೀವೇ ಮಾಡಲ್ಲ, ಬರೀ 493 ರೂಪಾಯಿ ಅಷ್ಟೇ. 493 ರುಪೀಸ್ನಲ್ಲಿ ಈ ಒಂದು ಪ್ರಾಡಕ್ಟ್ ಸಿಗ್ತಾ ಇದೆ. ಸೊ ತುಂಬಾ ಯೂಸ್ ಆಗುತ್ತೆ. ಎಲ್ಲರೂ ಮನೆಗೂ ಕೂಡ ಮಸ್ಟ್ ನೀಡ್ ಅಂತಲೇ ಹೇಳ್ಬೋದು. ಅದೇ ಹಳೆ ಐರನ್ ಬಾಕ್ಸ್ನಲ್ಲಿ ನೀವು ಹೇಗೋ ಐರನ್ ಮಾಡ್ಕೊತಿದ್ರೆ, ಸೊ ಇವತ್ತೇ ಅದನ್ನು ಪಕ್ಕಕ್ಕಿಟ್ಟು ಈ ಒಂದು ಐರನ್ ಬಾಕ್ಸ್ನ ತಗೊಳ್ಳಿ. ಆ್ಯಂಡ್ ಕಮೆಂಟ್ ಕೂಡ ಮಾಡ್ಬೋದು ನೀವು. ಸುಮಾರು ಜನ ಮೀಶೋನಲ್ಲಿ ಚೆನ್ನಾಗಿ ಬರೋದಿಲ್ಲ ಪ್ರಾಡಕ್ಟು, ಚೆನ್ನಾಗಿಲ್ಲ, ವೇಸ್ಟ್ ಮನಿ, ಹಾಗೆ ಹೀಗೆ ಅಂತ ಹೇಳಿ. ನಾವು ತಗೊಂಡು ಮತ್ತು ಟೆಸ್ಟ್ ಕೂಡ ಮಾಡಿ ನಾನು ನಿಮಗೆ ರಿವ್ಯೂ ಕೊಡುವಂಥದ್ದು. ಚೆನ್ನಾಗಿ ಬರುತ್ತೆ. ಆ್ಯಂಡ್ ಚೆನ್ನಾಗಿ ಬರೋದಿಲ್ಲ ಅಂತ ಕೂಡ ಕಮೆಂಟ್ ಮಾಡ್ತಿರಲ್ವ. ಸೊ ನೀವು ನಾನು ಕೊಟ್ಟಿರೋ ಲಿಂಕಿಂದ ಬಿಟ್ಟು ಬೇರೆ ಸ್ವಲ್ಪ ಅಂದರೆ ಬೇರೆ ಸಪ್ಲೈರ್ ಹತ್ರ ಕಡಿಮೆ ಸಿಗ್ತಿದೆ, ವೆಂಡರ್ ಹತ್ರ ಅಂತ ಹೇಳಿ ಬೇರೆ ಪರ್ಚೇಸ್ ಮಾಡಿಕೊಂಡು ಆಮೇಲೆ ಚೆನ್ನಾಗಿ ಬಂದಿಲ್ಲ ಅಂತ ಹೇಳಿ ಕಮೆಂಟ್ ಹಾಕಬೇಡಿ. ನಾವು ಕೊಟ್ಟಿರೋ ಲಿಂಕಿಂದನೇ ಪರ್ಚೇಸ್ ಮಾಡ್ಕೊಳ್ಳಿ, ನಿಮ್ಗೆ ಒರಿಜಿನಲೇ ಬರುತ್ತೆ. ನಾನು ಯಾವ ವೆಂಡರ್ ಹತ್ರ ತೊಗೊಂಡಿರ್ತೀನಿ ಅವ್ರ ಲಿಂಕೇ ನಾನು ನಿಮಗೆ ಕೊಡುವಂಥದ್ದು ಅಷ್ಟೇ. ತುಂಬಾ ಚೆನ್ನಾಗಿದೆ. ನೀವು ಹೊರಗಡೆ ಇದೆಲ್ಲ ತೊಗೊತೀರಾ ಅಂತ ಹೇಳಿದ್ರೆ ಮಿನಿಮಮ್ ಅಂದ್ರೂ 1,000 ರೂಪಾಯಿ, 1,500 ರೂಪಾಯಿಗಂತೂ ಕಡಿಮೆ ಇರೋದೇ ಇಲ್ಲ. ಬಟ್ ಮೀಶೋದಲ್ಲಿ ಜಸ್ಟ್ ನಿಮಗೆ 493 ರುಪೀಸ್ನಲ್ಲೇ ಸಿಗ್ತಾ ಇದೆ. ಸೊ ಇಂಟ್ರೆಸ್ಟ್ ಇತ್ತು, ಚೆನ್ನಾಗಿದೆ ನಿಮಗೂ ಅಂತ ಅನಿಸಿದ್ರೆ ಬೇಗನೆ ಪರ್ಚೇಸ್ ಮಾಡ್ಕೊಳ್ಳಿ. ತುಂಬ ಬೇಗನೆ ಔಟ್ ಆಫ್ ಸ್ಟಾಕ್ ಕೂಡ ಆಗ್ತಿರುತ್ತೆ. ಇದನ್ನು ತೊಗೊಂಡು ನಾನು ಆಲ್ಮೋಸ್ಟ್ 2 ತಿಂಗಳಾಯಿತು. 2 ತಿಂಗಳಲ್ಲಿ ಎಷ್ಟು ಸಲ ಔಟ್ ಆಫ್ ಸ್ಟಾಕ್ ಆಗಿದೆ ಗೊತ್ತಾ. ಈ ವಿಡಿಯೋ ನಾನು ರೆಕಾರ್ಡ್ ಮಾಡಿ ನನಗೇ ಸಾಕಾಗ್ಬಿಟ್ಟಿದೆ. ಬಿಕಾಸ್ ರೆಕಾರ್ಡ್ ಮಾಡಬೇಕಾದ್ರೆ ಇರುತ್ತೆ, ವಾಯ್ಸ್ ಓವರ್ ಎಲ್ಲ ಕೊಟ್ಟಿರ್ತೀನಿ, ಆಮೇಲೆ ಅಪ್ಲೋಡ್ ಮಾಡೋ ಟೈಮಲ್ಲಿ ನಿಮಗೆ ಲಿಂಕ್ ಕೊಡಬೇಕಲ್ವ. ಸೊ ಅವಾಗ ಚೆಕ್ ಮಾಡಿದ್ರೆ ಔಟ್ ಆಫ್ ಸ್ಟಾಕ್ ಅಂತ ತೋರಿಸ್ತಾ ಇರುತ್ತೆ. ಇವಾಗ ಹೆಂಗೋ ಬಂದಿದೆ, 2 ಡೇಸಿಂದನೂ ಕೂಡ ಇದೆ, ಸ್ಟಾಕ್ ಇದೆ. ಸೊ ಹಾಗಾಗಿ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಬೇಕು ಅಂತ ಹೇಳಿದ್ರೆ ಬೇಗನೆ ಹೋಗಿ ತಗೊಳ್ಳಿ. ಆ್ಯಂಡ್ ಇವತ್ತಿನ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗಿದೆ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಏನೋ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡಿದಂತೆ ಇವತ್ತಿನ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ, ಅವರು ಕೂಡ
ಕಡಿಮೆ ಪ್ರೈಸಲ್ಲಿ ತಗೊಳ್ತಾರೆ. ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೋರ್ ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ. ಲೈಕ್ ಸ್ಕಿನ್ ಕೇರ್ ರಿಲೇಟೆಡ್ ವೀಡಿಯೋಸ್ ಆಗಿರ್ಬೋದು ಆ್ಯಂಡ್ ಆಲ್ಸೋ ಶಾಪಿಂಗ್ ರಿಲೇಟೆಡ್ ವೀಡಿಯೋಸ್ ಆಗಿರ್ಬೋದು. ಪ್ರತಿದಿನ ಅಪ್ಲೋಡ್ ಆಗ್ತಿರುತ್ತೆ ವೀಡಿಯೋಸ್ ಎಲ್ಲ. ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಒಮ್ಮೆ ಚೆಕ್ಔಟ್ ಮಾಡಿ ನನ್ನ ಚಾನಲ್ನ. ನಿಮಗೆ ತುಂಬಾ ಯೂಸ್ಫುಲ್ ಆಗಿರೋಂಥ ವೀಡಿಯೋಸ್ಗಳು ಸಿಗುತ್ತೆ. ಸೊ ಹೆಲ್ಪ್ ಕೂಡ ಆಗುತ್ತೆ, ಓಕೆನಾ. ಆ್ಯಂಡ್ ಮತ್ತು ಈ ಒಂದು ಮೈಕ್ರೋ ಸ್ಟೀಮ್ ಐರ್ನಿಂಗ್ ಬಾಕ್ಸ್ನ ನಾನು ಲಿಂಕ್ ಕೊಟ್ಟಿರ್ತೀನಿ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಈಸಿ ಆಗುತ್ತೆ ಅಂತ ಹೇಳಿ ಫಸ್ಟ್ ಕಮೆಂಟ್ ಬಾಕ್ಸಲ್ಲಿ ಏನು ಲಿಂಕ್ ಇರುತ್ತೆ ಪಿನ್ ಮಾಡಿರ್ತೀನಲ್ಲ ಅದು ನನ್ನ ಕಮೆಂಟ್ ಆಗಿರುತ್ತೆ. ಸೊ ಈಸಿಯಾಗಿ ನೀವು ಬೈ ಮಾಡ್ಬೋದು. ಮತ್ತು ಈಗೇನು ಹೇಳ್ತಿದ್ದೀನಿ, ಎಲ್ರಿಗೂ ಇವತ್ತಿನ ವೀಡಿಯೋನ ಮಿಸ್ ಮಾಡಿದಂತೆ ಶೇರ್ ಮಾಡಿ, ಲೈಕ್ ಮಾಡೋದಂತೂ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.